ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಸುಮಾರು ದಿನ ಆಯ್ತು ವಿಡಿಯೋಸ್ ಮಾಡಿರಲಿಲ್ಲ ಯಾವುದನ್ನು. ಸೊ ನಿಮ್ಮೆಲ್ರಿಗೂ ಗೊತ್ತು, ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ. ಸೊ ಹಾಗಾಗಿ ವಿಡಿಯೋಸ್ ಮಾಡಿರಲಿಲ್ಲ. ಹೇಗಿದ್ದೀರಾ ಎಲ್ಲರೂ? ಫಸ್ಟ್ ಆಫ್ ಆಲ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಓಕೆ, ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ನನಗೆ ಇತ್ತೀಚೆಗೆ ತುಂಬಾ ಮೇಲ್ಸ್ ಬರ್ತಾ ಇದೆ. ಏನದ್ದು ಅಂದ್ರೆ, ಮಾರ್ನಿಂಗ್ ಟೈಮ್ ಎರೆಕ್ಷನ್ ಆಗ್ತಿದೆ. ಅಂದ್ರೆ ಅರ್ಲಿ ಮಾರ್ನಿಂಗ್ ನಿಮಿರುವಿಕೆ ಆಗ್ತಾ ಇದೆ, ಮತ್ತೆ ಅದೊಂದು ಸ್ವಲ್ಪ ಟೈಮ್ ಇರುತ್ತೆ. ಸೊ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಅದು ಏನಾದರೂ ಹೆಲ್ತ್ ಇಶ್ಯೂನ ತಿಳಿಸ್ಕೊಡಿ ಅಂತ ಹೇಳಿದ್ರಿ. ಮತ್ತೆ ಈ ತರ ಆಗೋದ್ರಿಂದ ಫ್ಯೂಚರಲ್ಲಿ ಏನಾದರೂ ನಿಮಿರುವಿಕೆ ತೊಂದರೆ ಆಗುತ್ತಾ ಅಂತನೂ ಹೇಳಿ ಅಂತ ತುಂಬಾ ಚೆನ್ನಾಗಿ ಕೇಳಿದ್ರಿ. ಸೊ ಅದಕ್ಕೋಸ್ಕರ ಈ ಟಾಪಿಕ್ ನ ತಗೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಎಸ್, ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ, ಮಾರ್ನಿಂಗ್ ಟೈಮ್ ಎರೆಕ್ಷನ್ ಆಗುವಂಥದ್ದು ಅನಾರೋಗ್ಯನ, ಅಂದ್ರೆ ಅನ್ಹೆಲ್ದಿ ಸಿಂಪ್ಟಮ್ಸ್ ಅದು ಅಂತ. ಸೊ ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಮ್ಟೈಮ್ಸ್ ಏನಾಗುತ್ತಪ್ಪ ಅಂದ್ರೆ, ಯಾರು ತುಂಬಾ ಚೆನ್ನಾಗಿ ನಿದ್ರೆ ಮಾಡ್ತಾ ಇರ್ತಾರೆ, ಸೊ ಅಂಥವರಿಗೆ ಬೆಳಗಿನ ಜಾವ ಅಂದ್ರೆ ಯಾವುದೇ ರೀತಿ ಟೆನ್ಷನ್ ಇರಲ್ಲ, ಮತ್ತೆ ಬೆಳಗಿನ ಜಾವ ಒಳ್ಳೆ ನಿದ್ರೆ ಬರ್ತಾ ಅವರ ದೇಹದಲ್ಲಿ ಒಳ್ಳೆ ರೀತಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಮಾರ್ನಿಂಗ್ ಎರೆಕ್ಷನ್ ಆಗುತ್ತೆ. ಸೊ ಅದು ಯಾವುದೇ ರೀತಿ ಅನಾರೋಗ್ಯದ ಮುನ್ಸೂಚನೆ ಅಲ್ಲ. ಸೊ ನೀವು ಎಷ್ಟೊಂದು ಜನ ಅನ್ಕೊಂಡಿದ್ದೀರಲ್ವಾ, ಈ ತರ ಏನಾದ್ರೂ ಮಾರ್ನಿಂಗ್ ಎರೆಕ್ಷನ್ ಅಂದ್ರೆ ಬೆಳಗ್ಗೆನೆ ಏನಾದ್ರೂ ನಿಮಿರುವಿಕೆ ಅಂದ್ರೆ ಶಿಶ್ನ, ಅದು ಅನಾರೋಗ್ಯ ಸಮಸ್ಯೆನ ಅಂತ. ಸೊ ಆ ಥರ ಎಲ್ಲ ಏನೂ ಇಲ್ಲ. ಸೊ ಅದು ಕಾಮನ್, ಓಕೆನಾ. ಮತ್ತೆ ಇನ್ ಕೆಲವ್ರಿಗೆ ಏನಪ್ಪಾ ಅಂದ್ರೆ, ಇದು ರೆಗ್ಯುಲರ್ ಆಗಿ ಆಗುತ್ತಾ ಅಂದ್ರೆ ರೆಗ್ಯುಲರ್ ಆಗಿ ಆಗೋದಿಲ್ಲ. ಯಾವಾಗ ಸ್ವಲ್ಪ ಲಾಂಗ್ ಟೈಮ್ ನೀವು ಸೆಕ್ಸ್ ಮಾಡಿರೋದಿಲ್ಲ, ಸೊ ಅಂತ ಟೈಮಲ್ಲಿ ನಿಮಗೆ ಈ ತರ ಮಾರ್ನಿಂಗ್ ಎರೆಕ್ಷನ್ ಆಗತ್ತೆ. ಸೊ ಹಾಗೆ ಮಾರ್ನಿಂಗ್ ಎರೆಕ್ಷನ್ ಅನ್ನೋವಂಥದ್ದು ಯಾರಿಗೆಲ್ಲ ಈ ರೀತಿ ಮಾರ್ನಿಂಗ್ ಎರೆಕ್ಷನ್ ಆಗುತ್ತಲ್ವಾ, ಕೆಲವೊಬ್ರಿಗೆ ಏನಪ್ಪಾ ಅಂದ್ರೆ ಒಂದು 3 to 4 ಮಿನಿಟ್ಸ್ ಇರುತ್ತೆ. ಮತ್ತೆ ಇನ್ನೆಷ್ಟು ಜನಕ್ಕೆ ತುಂಬಾ ಟೈಮಿಂದನೂ ಇರುತ್ತೆ, ಬಟ್ ಅದು ಅವ್ರಿಗೆ ಗೊತ್ತಿರಲ್ಲ ನಿದ್ರೆಯಲ್ಲಿ ಇರೋದ್ರಿಂದ. ಸೊ ಈ ತರ ಎರೆಕ್ಷನ್ ಆಗೋದ್ರಿಂದ ಭಯ ಪಡೋದೇನು ಬೇಡ. ಸೊ ಯಾರಿಗೆ ಈ ತರ ಎರೆಕ್ಷನ್ ಆಗತ್ತೆ, ಸೊ ಅವರು ನೀವು ಖುಷಿ ಪಡ್ಬೇಕು. ಏನಕ್ಕಪ್ಪ ಅಂದ್ರೆ, ಯಾವತ್ತಿಗೆ ಈ ತರ ಮಾರ್ನಿಂಗ್ ಎರೆಕ್ಷನ್ ಆಗುತ್ತೆ ಅಲ್ವಾ, ಸೊ ಆ ವ್ಯಕ್ತಿ ಎಲ್ಲಾ ರೀತಿಯಲ್ಲೂ ಅಂದ್ರೆ ಆತನ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಮತ್ತೆ ಸೆಕ್ಷುವಲ್ ಹಾರ್ಮೋನ್ ಆಗಿರ್ಬೋದು, ಸೊ ಇದೆಲ್ಲದೂ ನಿಮಗೆ 100% ಚೆನ್ನಾಗಿದ್ರೇನೆ ಮಾತ್ರ ನಿಮಗೆ ಮಾರ್ನಿಂಗ್ ಎರೆಕ್ಷನ್ ಆಗುವಂಥದ್ದು. ಮತ್ತೆ ಯಾರಿಗೆ ಈ ಸೆಕ್ಸ್ ಅಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗಿರುತ್ತೆ, ಮತ್ತೆ ಯಾರ ಬಾಡಿಯಲ್ಲಿ ಸೆಕ್ಷುವಲ್ ಹಾರ್ಮೋನ್ ಅಂದ್ರೆ ಗಂಡಸರು ಬಾಡಿಯಲ್ಲಿ ಇರುವಂತ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಕಮ್ಮಿ ಆದಂತ ಟೈಮಲ್ಲಿ ಕೆಲವೊಬ್ಬರಿಗೆ ಈ ತರ ಎರೆಕ್ಷನ್ ಆಗೋದಿಲ್ಲ. ಸೊ ಅಂಥವ್ರು ಅಂದ್ರೆ ಲಾಂಗ್ ಟೈಮ್ ಏನಾದ್ರೂ ನಿಮ್ಗೆ ಈ ರೀತಿ ಎರೆಕ್ಷನ್ ಆಗಿಲ್ಲ ಅಂದ್ರೆ, ಸೊ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಏನಂದ್ರೆ, ನಿಮ್ಮ ದೇಹದಲ್ಲಿ ಸೆಕ್ಸ್ ಹಾರ್ಮೋನ್ಗಳು ಕಮ್ಮಿ ಆಗ್ತಾ ಇದೆ ಅಂತ, ಅಂದ್ರೆ ಲೋ ಲೆವೆಲ್ ಆಗ್ತಾ ಇದೆ ಅಂತ. ಸೊ ಮಿಕ್ಕಿದವ್ರಿಗೆ ಯಾರಿಗೆ ಮಾರ್ನಿಂಗ್ ಟೈಮ್ ಎರೆಕ್ಷನ್ ಆಗ್ತಾ ಇದೆ, ನೀವು ಭಯ ಪಡುವಂತ ಅವಶ್ಯಕತೆ ಇಲ್ಲ. ನೀವು ಸೆಕ್ಷುವಲ್ ಲೈಫಲ್ಲಿ 100% ಹೆಲ್ದಿ ಆಗಿದ್ದೀರಾ ಅಂತ, ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಭಯ ಬೇಡ. ಇನ್ ಕೇಸ್ ನಿಮಗೆ ಆ ಥರ ಮಾರ್ನಿಂಗ್ ಎರೆಕ್ಷನ್ ಆದರೆ ಹೋಗಿ ಯೂರಿನ್ ಪಾಸ್ ಮಾಡಿ. ಸೊ ಅವಾಗ ಅದು ಸರಿ ಹೋಗುತ್ತೆ, ಇಲ್ಲಾಂದ್ರೆ ಆಟೋಮೆಟಿಕ್ ಅದೇ ಸರಿ ಹೋಗುತ್ತೆ. ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಇದಾಗಿತ್ತು ಇವತ್ತಿನ ಟಾಪಿಕ್. ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.